ರಸ್ತೆ ಮೇಲೆಯೇ ಮನೆ ನಿರ್ಮಾಣ ಮಾಡಿ ಮೊಂಡತನ ಪ್ರದರ್ಶಿಸಿದ್ದಾರೆ. ಸಾರ್ವಜನಿಕ ರಸ್ತೆಯನ್ನು ಕಬಳಿಸಿ ಈ ಭೂಪ ಮನೆ ನಿರ್ಮಿಸಿದ. ಕಲಬುರಗಿ ಮಹಾನಗರದ ಗಣೇಶ್ ನಗರದಲ್ಲಿ ಈ ಘಟನೆ ನಡೆದಿರೋದು. ಸರ್ವೆ ನಂಬರ್ 72ರ ಲೇಔಟ್ನಲ್ಲಿ ಈ ಮನೆ ನಿರ್ಮಾಣ ಆಗಿದೆ. ಫ್ಲಾಟ್ ನಂಬರ್ 5ರ ಮಾಲೀಕರು ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದಾರೆ. ಬಸವರಾಜ್ ಅನ್ನೋರ ಮೇಲೆ ಈ ಒತ್ತುವರಿ ಆರೋಪ ಕೇಳಿ ಬರ್ತಾ ಇರುತ್ತೆ. ಸರ್ವೆ ನಂಬರ್ ಗಣೇಶ್ ನಗರ ಅದ ರೀ. ಇಲ್ಲಿ ಕಾರ್ಪೊರೇಷನ್ ಅವರು ಸತ್ತು ಹೋಗ್ಯಾರ. ಇಲ್ಲಿ ನೀವು ನೋಡ್ತಾ ಇರ್ಬೇಕು, ಮನೆ ಸುಮಾರು 15ರಿಂದ 20 ಫೀಟು ರೋಡಿನ ಮೇಲೆ ಕಟ್ಟಾರ. ಇಲ್ಲಿ ನಾನು ಸ್ವಂತ ನನ್ನ ಖರ್ಚಿಂದ 1.5 ಲಕ್ಷ ರೂಪಾಯಿ ಖರ್ಚು ಪಟ್ಟು ಡ್ರೈನೇಜ್ ಮಾಡಿಸಿದ್ದೆ. ಈ ಡ್ರೈನೇಜ್ ಅವ್ರ ಮನೆ ಒಳಗಡೆಯಿಂದ ಹೋಗಿದೆ, ಅಲ್ಲಿ ಕನೆಕ್ಟ್ ಆಗಿದೆ. ಒಂದು ವೇಳೆ ಡ್ರೈನೇಜ್ ಬ್ಲಾಕ್ ಆದರೆ ನಾ ಈಗ ಅವ್ರ ಮನೆಗೆ ಟಾಯ್ಲೆಟ್ ಹೋಗ್ಬೇಕಾ, ಇವ್ರ ಮನೆಗೆ ಟಾಯ್ಲೆಟ್ ಹೋಗ್ಬೇಕಾ, ಇವ್ರ ಮನೆಗೆ ಟಾಯ್ಲೆಟ್ ಹೋಗ್ಬೇಕಾ ಗೊತ್ತಿಲ್ಲ. ಕೇವಲ ಇದು ಒಂದೇ ಇಲ್ಲ, ಇಲ್ಲಿಂದ ರೋಡು ಮುಂದೆ ಕನೆಕ್ಟ್ ಆಗುತ್ತೆ. ಈ ರೋಡ್ ಎಂಡಿಗೆ ಅಲ್ಲಿ ಒಬ್ರು 20 ಫೀಟ್ ಹೊಡ್ಕೊಂಡ್ರೆ, ಇನ್ನೊಬ್ರು 10 ಫೀಟ್ ಹೊಡ್ಕೊಂಡ್ರೆ. ಟೋಟಲಿ ಈ ರೋಡ್ ಏನಿದೆ ಅಲ್ಲ ಸರ್, ಎಲ್ಲರೂ ಎಂಕ್ರೋಚ್ ಮಾಡಿದ್ದಾರೆ. ಇದರ ಮೇಲೆ ಯಾವನೂ ಆ್ಯಕ್ಷನ್ ತೊತ್ತಿಲ್ಲ. ಗುಲ್ಬರ್ಗ ಮಹಾನಗರ ಪಾಲಿಕೆ ಸತ್ತೋಗಿದೆ. ನಾನು ಮೊನ್ನೆ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಕಮಿಷನರ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಜರಂಗಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಲಬುರಗಿಯಲ್ಲಿ ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಪಾರ್ಕ್ಗಳಿಗೆ ರಕ್ಷಣೆ ಇಲ್ಲದಂತೆ. ಯಾಕಂದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ರಸ್ತೆ ಗಾರ್ಡನ್ಗಳನ್ನು ಕಬಳಿಸ್ಕೊಳ್ಳೋದು ಯಾರು ಕೂಡ ಇಲ್ಲಿ ಅಧಿಕಾರಿಗಳು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋಂಥ ವಾತಾವರಣ ಕಲಬುರಗಿಯ ಮಹಾನಗರದಲ್ಲಿರುವಂಥ ಅಸೃಷ್ಟಿ. ಯಾಕಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನಗೆ ಕಲಬುರಗಿ ನಗರದ ಗಣೇಶ್ ನಗರದಲ್ಲಿ ಒಂದು ರಸ್ತೆ ಸಿ ರಸ್ತೆಯನ್ನು ಕಬಳಿಸ್ಕೊಂಡು ಮನೆ ನಿರ್ಮಾಣ ಮಾಡಿರ್ತಕ್ಕಂಥ ದೃಶ್ಯ ನಿಮಗೆ ದೃಶ್ಯದಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು. ಕಲಬುರಗಿ ನಗರದ ಹಾಟ್ ಪ್ಲೇಸಸ್ ಸಾಕಷ್ಟು, 1 ಇಂಚು ಜಾಗ ಕೂಡ ಸಾವಿರಾರು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೆಲೆ ಇದೆ, ಲಕ್ಷಾಂತರ ರೂಪಾಯಿ ಒಂದು ಸೈಟ್ನ ಬೆಲೆ ಕೂಡ ಇದೆ. ಆದರೆ ಇಂಥ ಒಂದು ಜಾಗವನ್ನು ಇಲ್ಲಿ ಕಬಳಿಸುವಂಥ ಕೆಲಸ ಇಲ್ಲಿ ನಡೆದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಸರ್ವೆ ನಂಬರ್ 72ರಲ್ಲಿ ಬರುವಂಥ ಪ್ಲಾಟ್ ನಂಬರ್ 5 ಈ ಒಂದು ಲೇಔಟ್ ಏನಿದೆ, ಸುಮಾರು 15-20 ವರ್ಷಗಳ ಹಿಂದೆ ಈ ಒಂದು ಲೇಔಟನ್ನು ನಿರ್ಮಾಣ ಆಗಿದ್ದು, ನಿರ್ಮಾಣ ಆದ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ 30 ಫೀಟ್ ರೋಡನ್ನು ಕೂಡ ಮ್ಯಾಪ್ನಲ್ಲಿ ತೋರಿಸಲ್ಲ. ಆ ಮ್ಯಾಪನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನಿಮಗೆ ದೃಶ್ಯದಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮ್ಯಾಪ್ ಇರುವಂಥದ್ದು ಈ ಮ್ಯಾಪ್ನಲ್ಲಿ ಇರ್ತಕ್ಕಂಥದ್ದು ಇಲ್ಲೊಂದು ರಸ್ತೆ, ಈ ದೃಶ್ಯದಲ್ಲಿ ಕಂಡಿರ್ತಕ್ಕಂಥ ಏನು ಸಿ ರಸ್ತೆ ಇದೆ, ಆ ಸಿ ರಸ್ತೆ ಒಂದು 30 ಫೀಟ್ನ ಇದೊಂದು ರಸ್ತೆ. ಈ ರಸ್ತೆಯಲ್ಲಿರ್ತಕ್ಕಂಥ 5ನೇ ಪ್ಲಾಟ್ನಲ್ಲಿರ್ತಕ್ಕಂಥ ಮನೆ ಓನರ್ ನಿಮಗೆ ದೃಶ್ಯದಲ್ಲಿ ಕಂಡಂತೆ ಏನು ಅಂದರೆ, ಬರೋಬ್ಬರಿ 30 ಫೀಟ್ ರಸ್ತೆಯಲ್ಲಿ ಸುಮಾರು 15ರಿಂದ 20 ಫೀಟ್ ರಸ್ತೆಯನ್ನು ಕಬಳಿಸಿಕೊಂಡು ಮನೆ ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರಣ ಇಲ್ಲಿದೆ. ಇದೇ ರಸ್ತೆ ನೇರವಾಗಿ ಹೋದರೆ ಮುಂದೆ ಒಂದು ಮತ್ತೊಂದು ರಸ್ತೆಯಲ್ಲಿ ಲಿಂಕ್ ಆಗುತ್ತೆ. ಆ ರಸ್ತೆ ಪಕ್ಕದಲ್ಲಿ ಒಂದು ವೆಹಿಕಲ್ ಕೂಡ ನಿಂತಿರುವಂಥದ್ದು. ಅಂದರೆ ಅಲ್ಲಿ ವೆಹಿಕಲ್ ಏನು ಕಾಣಿಸ್ತದೆ, ವೆಹಿಕಲಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ರೂಮ್ ಏನು ಕಟ್ಟಿದೆ, ಅದೇ ಒಂದು ರೂಮ್ ಕೂಡ ಅದು ಕೂಡ ಅಕ್ರಮವಾಗಿ ರಸ್ತೆಯಲ್ಲೇ ನಿರ್ಮಾಣ ಆಗಿರುವಂಥದ್ದು. ಕಂಟಿನ್ಯೂ ಆಗಿ ರಸ್ತೆ ಮುಂದೆ ಹೋಗಿ ಒಂದು ಕಲ್ಯಾಣ ಮಂಟಪಕ್ಕೆ ಟಚ್ ಆಗುತ್ತೆ. ಅಂದರೆ ಈ ಒಂದು ರಸ್ತೆ ಏನಿದೆ, ಈ ಒಂದು ಬಡಾವಣೆ ರಸ್ತೆ ಬಹುತೇಕ ಇಲ್ಲಿ ಎನ್ಕ್ರೋಚ್ ಆಗಿರುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ನಿವಾಸಿಗಳು ಸಂಬಂಧಪಟ್ಟಿರ್ತಕ್ಕಂಥ ಕಲಬುರಗಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೊಬ್ಬರು ಕೂಡ ಗಮನ ಹರಿಸ್ತಾ ಇಲ್ಲ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕಾರ್ಪೊರೇಷನ್ ಅಧಿಕಾರಿಗಳು ಸತ್ತು ಹೋಗಿದ್ದಾರೆ ಅನ್ನುವಂಥ ಆಕ್ರೋಶ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ಒತ್ತುವರಿ ದಂಧೆಗಳು ಅಂದರೆ ಭೂಗಳರ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ರೀತಿ ರಸ್ತೆಗಳನ್ನು ಕಬಳಿಸಿಕೊಳ್ಳೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಬಡಾವಣೆ ನಿವಾಸಿಗಳಿಗೆ ಪುಟ್ಟದಾಗಿರ್ತಕ್ಕಂಥ ನಿಮ್ಗೆ ಗಮನಿಸ್ತಾ ಇರುವಂಥದ್ದು. ಇಲ್ಲಿ ಈ ಭಾಗದಲ್ಲಿ ದೃಶ್ಯದಲ್ಲಿ ನೀವು ನೋಡಿದ್ರೆ ಬರೋಬ್ಬರಿ 18ರಿಂದ 20 ಫೀಟ್ ವರೆಗೂ ಕೂಡ ಸಿ ರಸ್ತೆ ಇದೆ. ನೇರವಾಗಿ ಆ ರಸ್ತೆಗೆ 18 ಫೀಟ್ ಸಿ ರಸ್ತೆ ಏನಿದೆ, ಅಂದರೆ 30 ಫೀಟ್ ರಸ್ತೆ ಇದ್ರೂ ಕೂಡ 18 ಫೀಟ್ ಸಿ ರಸ್ತೆ ಮಾಡಲಾಗಿದೆ. 18 ಫೀಟ್ ಕೂಡ ಕಂಪ್ಲೀಟ್ ಆಗಿ ಎದುರುಗಡೆ ಕಾಣಿಸ್ತಾ ಇರತಕ್ಕಂಥ ರಸ್ತೆಗೆ ಲಿಂಕ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಮತ್ತು ಮನೆ ನಿರ್ಮಾಣ ಮಾಡಿರೋದ್ರಿಂದಾಗಿ ಇಲ್ಲಿಗೆ ಅರ್ಧಕ್ಕೆ ಒಂದು ಸಿ ರಸ್ತೆ ಮಾಡಲಾಗಿದೆ. ಹೀಗಾಗಿ ಆ ಭಾಗದಿಂದ ಈ ಬಡಾವಣೆಗೆ ಬರುವಂಥ ಜನರಿಗೆ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾದರೂ ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಇಲ್ಲಿ ಸರ್ವೆ ಆಗಬೇಕು. ಸರ್ವೆ ಆದ ನಂತರದಲ್ಲಿ 30 ಫೀಟ್ ರಸ್ತೆಯಲ್ಲಿ ಕಬಳಿಕೆ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಮನೆ ನಿರ್ಮಾಣ ಮಾಡಿದರೆ ಅದನ್ನು ತೆರವು ಮಾಡೋದಕ್ಕೆ ಇನ್ಮೇಲೆ ಅದರ ಕ್ರಮ ಕೈಗೊಳ್ತಾರೆ. ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆದರೆ ಕಲಬುರಗಿಯಲ್ಲಿ
ಮೇಲೂ ಮಾತ್ರ ನಿರಂತರವಾಗಿ ಕಲಬುರಗಿಯ ಮಹಾನಗರದಲ್ಲಿರ್ತಕ್ಕಂಥ ಸಾರ್ವಜನಿಕ ರಸ್ತೆಗಳು ಪಾರ್ಕ್ಗಳಿಗೆ ಸದ್ಯಕ್ಕೆ ರಕ್ಷಣೆ ಇಲ್ಲ ಅನ್ನುವಂಥ ವಾತಾವರಣ ಸದ್ಯಕ್ಕೆ ಇಲ್ಲಿ ಕಂಡು ಬರ್ತದೆ. ಯಾಕಂದರೆ ಬಹುತೇಕ ಎಲ್ಲ ಕಡೆಗಳಲ್ಲಿ ಈ ರೀತಿ ಒತ್ತುವರಿ ಮುಂದುವರೆದಿದೆ. ಅದರಲ್ಲೂ ಕೂಡ ಈ ಒಂದು ಬಡಾವಣೆ ಗಣೇಶ್ ನಗರ ಬಡಾವಣೆಯಲ್ಲಿ ಈ ಒಂದು ರಸ್ತೆ ಕಬಳಿಕೆಯಿಂದಾಗಿ ಇಲ್ಲಿರ್ತಕ್ಕಂಥ ಜನರು ಸಂಚಾರಕ್ಕೆ ಪರದಾಡುವಂಥ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.